ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನದಲ್ಲಿ ಎಲ್ಲ ಕಾಲಕ್ಕೂ ಅನುಮತಿಯನ್ನು ಪಡೆದೇ ಮಾಡಿದೆ. ಹೊಸದಾಗಿ ಗೃಹ ಸಚಿವರಾಗಿದ್ದಾರಲ್ಲ, ಅವರಿಗೆ ಅಧ್ಯಯನದ ಕೊರತೆ ಕಾಣ್ತಾ ಇದೆ. ಸಾರ್ವಜನಿಕ ಸ್ವರೂಪದ ಯಾವುದೇ ಚಟುವಟಿಕೆಯನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬೇಕು ಅಂದಾಗ ಅನುಮತಿಯನ್ನು ಪಡೆಯಲೇಬೇಕು. ಮೈಕ್ ಅನುಮತಿ ಪಡೆಯಲೇಬೇಕು. ಅದಕ್ಕೆ ಸಂಬಂಧಪಟ್ಟ ಪ್ರಾಧಿಕಾರ ಅನುಮತಿ ಕೊಡಲೇಬೇಕು. ಸ್ಥಳದ ಅನುಮತಿ ಪಡೆಯಲೇಬೇಕು. ಹಾಗೆ ರೂಟ್ ಮಾರ್ಚ್ ಪಥಸಂಚಲನ ಆಗಬೇಕು ಅಂತ ಪಥಸಂಚಲನಕ್ಕೆ ಅನುಮತಿಯನ್ನು ಪಡೆಯುತ್ತೆ. ಅದೇನು ಹೊಸದಾಗಿ ಏನು ಹೇಳ್ತಾ ಇದ್ದಾರೆ? ಬಹುಶಃ ಇವರು ತಾನು ಹೊಸದಾಗಿ ಗೃಹ ಸಚಿವರಾಗಿದ್ದಾರಲ್ಲ, ಹಾಗಾಗಿ ತನ್ನ ಇರುವಿಕೆಯನ್ನು ಜನ ಗೃಹ ಸಚಿವರು ಅಂತಂದರೆ ಮರ್ತು ಬಿಡಬಾರ್ದು ಅಂತ ತನ್ನ ಇರುವಿಕೆಯನ್ನು RSSನ ಮೇಲೆ ನಿರಂತರವಾಗಿ ಕಾಮೆಂಟ್ಸ್ ಮಾಡೋದ್ರ ಮೂಲಕ ತೋರಿಸ್ತಾ ಇದ್ದಾರೆ. ನಾವು ಹೇಳಿದ್ದೀವಿ, ಗೃಹ ಸಚಿವರೇ ಮಾಡೋಕ್ಕೆ ಭಾಳ ಕೆಲಸ ಇದ್ದಾವೆ, ಆ ಕೆಲಸ ಮಾಡಿ. ಒಂದು ಗೃಹ ಇಲಾಖೆಗೆ ನಿಮಗೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ನಿಮ್ಮ ಜವಾಬ್ದಾರಿ ಇದೆ, ಭಯೋತ್ಪಾದನೆ ನಿಗ್ರಹಿಸೋದು ನಿಮ್ಮ ಜವಾಬ್ದಾರಿ ಇದೆ, ದರೋಡೆ ಅತ್ಯಾಚಾರ ಇಂಥ ಪ್ರಕರಣಗಳು ಆಗದಂತೆ ತಡೆಯೋದು ನಿಮ್ಮ ಜವಾಬ್ದಾರಿ ಇದೆ. ಅಂಥ ಕೆಲಸದ ಕಡೆ ಗಮನ ಕೊಡಿ. ಮಾಡೋಕ್ಕೆ ಕೆಲಸ ಇಲ್ದ ಡ್ಯಾಶ್ ಮನುಷ್ಯ ಅದೇನೋ ಕೆತ್ತಿದ್ದ ಅಂತ ಒಂದು ಗಾದೆ ಮಾತಿದೆ, ಹಂಗೆ ಯಾಕೆ ನೀವು ಮಾಡ್ಕೊತಾ ಇದ್ದೀರಿ ಅಂತ ಅಷ್ಟೇ ಹೇಳಕ್ಕೆ ಬಯಸ್ತೀನಿ. ದೇವರಾಜ ಅರಸು ನಿಗಮದಲ್ಲಿ ಹೊಲಿಗೆ ಯಂತ್ರಗಳ ಖರೀದಿ ಟೆಂಡರ್ನಲ್ಲಿ ಅಕ್ರಮ ಆಗಿದೆ. 10,000ದು 17,000 ಕೋಟ್ ಆಗಿದೆ ಅನ್ನೋಂಥದ್ದು CS ಗೆ ದೂರು ದಾಖಲಾಗಿದೆ. ಲೂಟಿ ಹೊಡೆಯೋಕ್ಕೆ ನಿಂತಿದ್ದಾರೆ. ಮಾರ್ಕೆಟ್ನಲ್ಲಿ 10,000 ರೂಪಾಯಿಗೆ ಸಿಗುತ್ತೆ, ಬಲ್ಕಲ್ಲಿ ತಗೊಂಡ್ರೆ 7,000 ರೂಪಾಯಿಗೆ ಕೊಡ್ತಾರೆ. ಇವರು 17,000 ರೂಪಾಯಿ ರೇಟ್ ಕೊಟ್ಟು ಮಾಡಿದ್ದಾರೆ. ಇದೇ ಥರ ಕಾರ್ಮಿಕ ಇಲಾಖೆಯಲ್ಲಿ ಕಿಟ್ಟು 900 ರೂಪಾಯಿ ಕಿಟ್ಟು, ಅದಕ್ಕೆ ರೇಟ್ ಹಾಕಿರೋದು 5,000. 900 ರೂಪಾಯಿಗೆ ನಿಮಗೆಲ್ಲ ಸೇರಿದ್ರು 900 ರೂಪಾಯಿ ತಯಾರಾಗಿಬಿಡುತ್ತೆ ಕಿಟ್ಟು, 5,000 ರೂಪಾಯಿ. ಇದನ್ನು ಲೂಟಿ ಹಗಲು ದರೋಡೆ ಅಂತ ಅಂದೆ ಇನ್ನೇನು ಕರಿಬೇಕು? ಈಗ ಈ ರೀತಿ ರೇಟನ್ನು ಕೋಟ್ ಮಾಡಬೇಕಾದ್ರೆ ಎಲ್ಲಿಂದ ಅವ್ರು ರೇಟ್ ಲಿಸ್ಟ್ ತೊಗೊಂಡ್ರು? ಆ ಕಂಪನಿಗಳಿಗೆ ಕೇಳಿದ್ರು ಸಾಕಲ್ಲ, ಅವ್ರು 7,000 ರೂಪಾಯಿ ಸಪ್ಲೈ ಮಾಡ್ತಾರೆ. ನೀವು ಮಾರ್ಕೆಟಲ್ಲಿ ರಿಟೈಲ್ ಆಗಿ ತೊಗೊಂಡ್ರೆ 10,000 ರೂಪಾಯಿ, ಬಲ್ಕಾಗಿ ತೊಗೊಂಡ್ರೆ 7,000. ಇವರು 17,000 ರೂಪಾಯಿ ಹಾಕಿದ್ದಾರೆ. ಇದಕ್ಕಿಂತ ಹಗಲು ದರೋಡೆ ಇದೆಯಾ? ಇದನ್ನೇ ಹಗಲು ದರೋಡೆ ಅಂತ ಕರೆಯೋದು. ಮಾನ್ಯ ಮುಖ್ಯಮಂತ್ರಿಗಳೇ ಇತ್ತೀಚಿನ ಸಭೆಗೆ ನೀವು ಹೇಳಿದ್ರಿ 10 ರೂಪಾಯಿ ಲಂಚ ತಗೋಬಾರ್ದು ಅಂತ. ಹಿಂಗೆ ಹಗಲು ದರೋಡೆಗೆ ಏನು ಹೇಳ್ತೀರಿ? ಈ ಹಗಲು ದರೋಡೆಯನ್ನು ನಿಲ್ಲಿಸಿ. ಸಂಬಂಧಪಟ್ಟಂತೆ ಕೋರ್ ಕಮಿಟಿಯಲ್ಲಿ ಕೂಡ ಚರ್ಚೆ ಆಗಿದೆ. ಯಾವ ರೀತಿ ನಿಗಾ ಇಡ್ತೀರಾ? ಮುಂದಿನ ಪ್ರಕ್ರಿಯೆ ಏನು ಅಂತ ಸಿಕ್ಕಾಕೊಳ್ತಾರೆ ಅಡ್ಡ ಮತದಾನ ಮಾಡೋದು. ಅವಾಗಲೇ ತಾನೇ BJP ಒಂದು ರೀತಿಯಲ್ಲಿ ಶಾಪದಿಂದ ಮುಕ್ತಿ ಆಗುತ್ತೆ. ನಾವೇನು ಮಾಡಬೇಕು ಅಂತ ಚರ್ಚೆ ನಡೆಸಿದ್ದೀವಿ, ಅದ್ರ ಪ್ರಕಾರ ಮಾಡ್ತೀವಿ. ಈಗಲೇ ಹೇಳಿದರೆ ಅವರು ಎಚ್ಚೆತ್ಕೊಳ್ಳೋಕೆ ಅವಕಾಶ ಆಗಬಾರ್ದು, ಹಂಗಾಗಿ ನಾವು ಹೇಳಲ್ಲ. ಅವ್ರ ಮೇಲೆ ಹಂಗಾರೆ ಇದು ಕಣ್ಗಾವಲು ಇಟ್ಟಿದ್ದೀರಿ. ಅದನ್ನು ಇಟ್ಟಿರ್ತೀವಿ. ಆದರೆ ಹೇಗೆ ಏನು ಅಂತ ಹೇಳಿ ಅವ್ರು ಯಾಕೆ ತಪ್ಪಿಸ್ಕೊಳ್ಳೋಕೆ ಅವಕಾಶ ಕೊಡಬೇಕು? ತಪ್ಪಿಸ್ಕೊಳ್ಳೋಕೆ ಅವಕಾಶ ಕೊಡಲ್ಲ. ಯಾವುದಾದ್ರು ರೂಪದಲ್ಲಿ ಆಗುತ್ತೆ. ನೋಡಿ, ಊಹಾಪೋಹದ ಮೇಲೆ ನೀವು ಪ್ರಶ್ನೆ ಕೇಳ್ತೀರಿ. ಆದರೆ ಒಂದು ಸ್ಪಷ್ಟ ಇದೆ, ಅಯೋಧ್ಯೆಯ ಪ್ರಕರಣದಲ್ಲಿ ಹುಂಡಿ ಹಣವನ್ನು ಯಾರು ಲೂಟಿ ಮಾಡಿದ್ದಾರೆ, ದೇಣಿಗೆಗೆ ಸಂಬಂಧಪಟ್ಟಂತೆ ಸಮಗ್ರ ಮಾಹಿತಿಯನ್ನು ಈಗಾಗಲೇ ಟ್ರಸ್ಟ್ ಕೊಟ್ಟಿದೆ. ಯಾರ್ಯಾರು ದೇಣಿಗೆ ಕೊಟ್ಟಿದ್ದಾರೆ ಆ ಲೆಕ್ಕವನ್ನು ವೆಬ್ಸೈಟ್ನಲ್ಲೂ ಆ ಲೆಕ್ಕ ಮತ್ತು ಕೊಟ್ಟಂಥ ಕಾಣಿಕೆಯನ್ನು ಸ್ವತಃ ಪರಿಶೀಲನೆ ಮಾಡೋಕ್ಕೂ ಕೂಡ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಲೆಡ್ಜರ್ನಲ್ಲಿ ನಮೂದಿಸಿದ್ದಾರೆ. ಯಾವ್ಯಾವುದು ಕಾಣೆಯಾಗಿತ್ತು ಅಂತ ಮಾಧ್ಯಮದಲ್ಲಿ ಬಂದಿತ್ತು ಅವುಗಳನ್ನು ಅವ್ರು ಪ್ರದರ್ಶನಕ್ಕೂ ಇಟ್ಟಿದ್ದಾರೆ. ಇದಲ್ದಲೇ ಆ ಸಂಬಂಧಪಟ್ಟಂಥ ಡೋನರ್ಸು ಅವರು ತಾವು ಕೊಟ್ಟ ಕಾಣಿಕೆ ಸುರಕ್ಷಿತವಾಗಿದೆಯೋ, ದೇಣಿಗೆ ಸುರಕ್ಷಿತೆಯಾಗಿದೆಯೋ ಅನ್ನೋದನ್ನು ತಿಳ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆಯನ್ನು ಟ್ರಸ್ಟು ಮಾಡಿಕೊಟ್ಟಿದೆ ಈಗಾಗಲೇ. ಇನ್ನು ಕಾಣಿಕೆ ಹಣದ ದುರುಪಯೋಗಕ್ಕೆ ಸಂಬಂಧಪಟ್ಟಂತೆ SIT ಸಮಗ್ರ ತನಿಖೆ ನಡೆಸ್ತಾ ಇದೆ. ಈಗೆಲ್ಲ ಬರ್ತಿರೋದ್ರೊಳಗಡೆ ಸತ್ಯಾಸತ್ಯತೆ ಎಷ್ಟು ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ ಇದೆ. ಊಹೆಗಳ ಮೇಲೇ ಚರ್ಚೆ ಆಗ್ತಾಯಿದೆ. ಯಾಕೆಂದರೆ ಅವ್ರು ಇನ್ನೂ ಸಾರ್ವಜನಿಕವಾಗಿ ವರದಿಯನ್ನು ಕೊಡದೇ ಇರೋದ್ರಿಂದ ಊಹೆಗಳ ಮೇಲೇ ಚರ್ಚೆ ಆಗ್ತಿರೋದು. ಹಾಗಂತೆ ಹೀಗಂತೆ ಹಾಗಂತೆ ಅಂತ ಅಂತೆ ಕಂತಗಳೇ ಚರ್ಚೆ ಆಗ್ತಾ ಇದ್ದಾವೆ. ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿ ಹೇಳಿದ್ದಾರೆ,
ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ ಅಂತ, ಯಾರನ್ನೂ ಬಿಡೋದಿಲ್ಲ. ಈ ಕಾರಣಕ್ಕೆ ಹಿಂದೂ ನಂಬಿಕೆಗಳನ್ನು, ರಾಮನ ಭಕ್ತಿಯನ್ನೇ ಪ್ರಶ್ನಿಸುವ, ಅಪಮಾನಿಸುವಂಥ ಕೆಲಸಕ್ಕೆ ಕೆಲವು ಪಾಖಂಡಿಗಳು ಮಾಡ್ತಾ ಇರೋದು. ಅದನ್ನು ಸಹಿಸೋಕ್ಕೆ ಸಾಧ್ಯ ಇಲ್ಲ. ರಾಮ ಭಕ್ತಿ ಇರುವಂಥವರೇ ಭಕ್ತಿಯಿಂದ ಕೊಟ್ಟಿದ್ದಾರೆ. ಆ ಭಕ್ತಿಯ ಕೊಟ್ಟಿರೋ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿರೋರಿಗೆ ಖಂಡಿತ ಶಿಕ್ಷೆ ಆಗುತ್ತೆ. ಅದ್ರ ಬಗ್ಗೆ ಡೌಟ್ ಬೇಡ. ಯಾಕೆಂದರೆ ಇಲ್ಲಿ ಕೇಂದ್ರದಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ ರಾವಣನ ಸರ್ಕಾರ ಇಲ್ಲ, ರಾಮಭಕ್ತರ ಸರ್ಕಾರ ಇದೆ. ರಾವಣ ಭಕ್ತರ ಸರ್ಕಾರ ಅಲ್ಲಿಲ್ಲ, ಅಲ್ಲಿರೋದು ರಾಮಭಕ್ತ. ಖಂಡಿತವಾಗಿಯೂ ಕೂಡ ರಾಮನ ಭಕ್ತಿಯ ಭಾವನೆಗೆ ದ್ರೋಹ ಮಾಡಿರುವವ್ರನ್ನ ಬಿಡೋ ಪ್ರಶ್ನೆ ಇಲ್ಲ, ಕ್ರಮ ತಗೊಳುತ್ತೆ. ರಾಜ್ಯದಲ್ಲಿ ಅಲ್ಲಿನ ಚಿನ್ನ ತಂದು ಕರಗಿಸಿ ಮಾರಾಟ ಮಾಡಿದ್ದಾರೆ ಅನ್ನೋ ಆರೋಪ. ಅಲ್ಲ, ಚಿನ್ನ ಈ ಎಲ್ಲವೂ ಸ್ಪಷ್ಟತೆ ಇಲ್ಲದೆ ಇರೋದು, ಅಂತೆ ಕಂತೆಗಳು ಗೊತ್ತಿಲ್ಲ. ಅದಕ್ಕೆ SIT ಬೆನ್ನು ಹತ್ತಿದೆ, ಅವರು ಕ್ರಮ ತಗೊಳ್ತಾರೆ. ಮತ್ತು ದೂರು ಕೊಟ್ಟಿದ್ದು ಟ್ರಸ್ಟು, ತನಿಖೆ ನಡೆಸ್ತಾ ಇರೋದು ಕೂಡ ಅಲ್ಲಿಯ ರಾಮಭಕ್ತರ ಸರ್ಕಾರ. ಹಾಗಾಗಿ ನಿಮ್ಗೆ ಯಾರಿಗೂ ಚಿಂತೆ ಬೇಡ, ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ. ಸರ್, ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ, ಈ ಜಿ ಅನ್ನೋರೆಲ್ಲ ಇದೇ ಕೆಲಸನೇ ಮಾಡೋದು. ಪ್ರಿಯಾಂಕರ್ಗೆ ವಕ್ಫ್ ಬೋರ್ಡಲ್ಲಿ ಲೂಟಿಯಾಗಿರೋಕ್ಕೆ ಸಂಬಂಧಪಟ್ಟಂತೆ ಅನ್ವರ್ ಮಾರ್ಪಾಡಿ ವರದಿ ಬಂದಿದೆ. ಅಟ್ಲೀಸ್ಟ್ ಅಲ್ಲಿ ದೂರು ಬಂದ ತಕ್ಷಣ ಸ್ವತಃ ಟ್ರಸ್ಟ್ ದೂರು ಕೊಡ್ತು, ಸರ್ಕಾರ SIT ರಚನೆ ಮಾಡ್ತು. ಈ ವಕ್ಫ್ ಬೋರ್ಡ್ ಲೂಟಿಗೆ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದೀರಿ? ನೀವು ಒಂದು SIT ರಚನೆ ಮಾಡಿ. ವಕ್ಫ್ ಬೋರ್ಡ್ ಲೂಟಿ, ಅದಕ್ಕೆ ಸಂಬಂಧಪಟ್ಟ ನೀವು ಒಂದು SIT ರಚನೆ ಮಾಡಿ. ನಿಮ್ದು ಹೆಂಗಿದ್ರು ಅಲ್ಪಸಂಖ್ಯಾತರ ಪರವಾದ ಸರ್ಕಾರ ಅಲ್ಲ, ಅಲ್ಪಸಂಖ್ಯಾತರ ಹಣ ಲೂಟಿ ಮಾಡಿದವ್ರಿಗೆ ಯಾಕೆ ಸುಮ್ಮನೆ ಬಿಟ್ಕೊಂಡು ಸುಮ್ಮನೆ ಇದ್ದೀರಿ? ಮಾಡಿ. ನಮ್ಮ ರಾಮಭಕ್ತ ಸರ್ಕಾರ, ರಾಮನ ಭಕ್ತಿಯ ಭಾವನೆಗೆ ದ್ರೋಹ ಮಾಡಿರೋರಿಗೆ ಬಿಡಲ್ಲ. ನಿಮ್ದು ಅಲ್ಪಸಂಖ್ಯಾತರ ಪರ ಇರೋ ಸರ್ಕಾರ ಅಲ್ಲ, ಅಲ್ಪಸಂಖ್ಯಾತರ ಹಣ ಲೂಟಿ ಹೊಡೆದಿರೋರಿಗೆ ಯಾಕೆ ಬಿಟ್ಕೊಂಡು ಕೂತಿದ್ದೀರಿ? ಅಧಿವೇಶನ ಎಲ್ಲೋ ಯಾಕೆ ಅರ್ಧ ಜನ ಕಾಂಗ್ರೆಸ್ನವ್ರು ಖಾಲಿ ಆಗ್ತಾರೆ ಅಂತನಾ, ಜೈಲಿಗೆ ಹೋಗ್ತಾರೆ ಅಂತನಾ? ಅಧಿವೇಶನ ಕರೆಯೋದು ವಿಳಂಬ ಆಗ್ತಿದೆ ಅಂತ, ಸಂಪುಟ ಪುನರಚನೆ ಆಗಿಲ್ಲ, ವಿಸ್ತರಣೆ ಆಗಿಲ್ಲ ಒಂದು ಕಡೆ. ಅದೇ ಕಾರಣಕ್ಕಾಗಿ ಅಧಿವೇಶನ ವಿಳಂಬ ಆಗ್ತಿದೆ. ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಚರ್ಚೆ ಆಗಬೇಕು, ವಿಳಂಬ ಆಗ್ತಿದೆ ಅಂತ ಅನಿಸುತ್ತಾ? ಏನು ಹೇಳಿಕೆ ಸರ್ಕಾರಕ್ಕೆ? ನನಗಿರೋ ಮಾಹಿತಿ ಆಗಸ್ಟ್ 5ರ ಆಸುಪಾಸಿನಲ್ಲಿ ವಿಧಾನಸಭೆ ಅಧಿವೇಶನ ಕರೀತಾರೆ ಅನ್ನೋದು ಮಾಹಿತಿ ಇದೆ. ಕರೀಲೇಬೇಕು, ಏಕೆಂದರೆ ವಿಧಾನಸಭೆ ಅಧಿವೇಶನ ಆಗದೇ ಇದ್ದರೆ ವೋಟರ್ ಅಕೌಂಟ್ ಪಾಸ್ ಆಗಬೇಕಲ್ಲ, ಈಗ ಕರೀಲೇಬೇಕಾಗತ್ತೆ. ಕರೆದೇ ಕರೀತಾರೆ, ಅದನ್ನೇನು ತಪ್ಪಿಸೋಕ್ಕಾಗಲ್ಲ. ರಾಜಕಾರಣದ ವಿಚಾರದಲ್ಲಿ ಕುಮಾರಸ್ವಾಮಿ ಅವರನ್ನ ಡೆಪ್ಯುಟೇಷನ್ ತಗೊಂಡಿದ್ದಾರೆ ಅಂತ ಬಿಜೆಪಿಯವರು ಸೌದಿಯವರು BJP ಸರ್ಕಾರದಲ್ಲಿ ಹಲವು ಖಾತೆಗಳನ್ನು ನಿರ್ವಹಿಸಿದರು, ಉಪಮುಖ್ಯಮಂತ್ರಿಯೂ ಆಗಿದ್ದರು. ಕಾಂಗ್ರೆಸ್ನಲ್ಲಿ ಮಂತ್ರಿಗಿರಿಗಾಗಿ ಕ್ಯೂನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ಬಂದಿರೋದ್ರಿಂದಾಗಿ ಅವರು ಹೀಗೇನಾದ್ರು ಹೇಳಬೇಕಾಗತ್ತೆ. ನಮ್ಮ ಸ್ನೇಹಿತ ಲಕ್ಷ್ಮಣ್ ಸವದಿ ಅವ್ರಿಗೆ ಮಂತ್ರಿ ಸ್ಥಾನ ಸಿಗೋದಾದರೆ ನಾವು ಕೂಡ ಆಲ್ ದ ಬೆಸ್ಟ್ ಹೇಳ್ತೀವಿ. ಇಲ್ಲಿದ್ದರೆ ರಾಜನ್ ಥರ ಇದ್ರಲ್ಲಪ್ಪ, ಅಲ್ಲಿ ಯಾಕೆ ಇಲ್ಲಿ ನೀಡೋ ಸ್ಥಿತಿಲಿ ಇದ್ದವರು ಅಲ್ಲಿ ಬೇಡೋ ಸ್ಥಿತಿಗೆ ಬಂದ್ರಿ ಅಂತ ದುಃಖ ಆಗುತ್ತೆ. ಆದರೂ ನೀವು ನಮ್ಮ ಸ್ನೇಹಿತರು, ಆಲ್ ದ ಬೆಸ್ಟ್. ವಾಪಸ್ ಏನಾದ್ರು ಕರೀತೀರಾ ಸರ್ ಅವ್ರನ್ನ, ನಿಮ್ಮ ಸ್ನೇಹಿತರನ್ನ? ಯಾಕೆ ಈಗಲೇ ನೀವು ಸೀಕ್ರೆಟ್ನೆಲ್ಲ ರಿವೀಲ್ ಮಾಡ್ತೀರಿ? ಡೆಪ್ಯುಟೇಷನ್ ಏನಿಲ್ಲ ಅಂತೀರಾ? ಸೀಕ್ರೆಟ್ ಆಗೇ ಇರಬೇಕು, ಸೀಕ್ರೆಟ್ ರಿವೀಲ್ ಆಗಬಾರ್ದು. ಡೆಪ್ಯುಟೇಷನ್ ಏನಿಲ್ಲ ಸರ್? ಹಾಂ, ಡೆಪ್ಯುಟೇಷನ್ ಮೇಲೆ ಏನು ಬಂದಿಲ್ಲ ಕುಮಾರಸ್ವಾಮಿ ಅವರು? ಅವ್ರನ್ನ ಡೆಪ್ಯುಟೇಷನ್ನು ಅಂತ ಹೇಳಿದ್ರೆ, ಹಂಗಿದ್ರೆ ನೀವು ಬೇರೆಯವರಿಗೆಲ್ಲ ಏನು ಕರಿಬೇಕು? ಹಂಗೆ ಹೇಳಿದ್ರೆ ಸರಿನಾ? ಅದು ಅವರೇ ಯೋಚನೆ ಮಾಡಿ.